ಹಲೋ ಗಿಡೀರೆ, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿತೀನಿ. ಇವತ್ತೊಂದು ನಾನು ಕೀಮಾ ಬಾಲ್ ಇಂದು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಗೊಜ್ಜು ತರ ಫ್ರೈ ಅಂದ್ರೆ ಗೊಜ್ಜು ತರ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ 4 ಈರುಳ್ಳಿ, 1 ಮೊಟ್ಟೆ, ಬೇಕಾಗಿರೋ ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಕೆಜಿ ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ, ಗರಂ ಮಸಾಲ, ಹಸಿಮೆಣಸಿನಕಾಯಿ, ಧನಿಯಾ ಪೌಡರ್ ಎಲ್ಲದೂ 2 ಸ್ಪೂನ್ ಹಾಕೊಂಡಿದ್ದೀನಿ, 1 ಸ್ಪೂನ್ ಪೆಪ್ಪರ್ ಪುಡಿ ಹಾಕೊಂಡಿದ್ದೀನಿ, 1/4 ಕಪ್ ಹುರ್ಗಡ್ಲೆ, ಆಮೇಲೆ ಉಪ್ಪು, ಆಮೇಲೆ ರಿಫೈಂಡ್ ಆಯಿಲ್. ಇಷ್ಟನ್ನ ಹಾಕ್ಬಿಟ್ಟು ನಾನು ಕೈಮಾ ಫ್ರೈ ತರನೂ ಆಗುತ್ತೆ, ಗೊಜ್ಜು ಆಗುತ್ತೆ. ತುಂಬಾ ಲಿಕ್ವಿಡ್ ಇದಿರಲ್ಲ, ಅದಕ್ಕೆ ಗ್ರೇವಿ ಇರಲ್ಲ, ಅದರಿಂದ ಏನ್ ಬೇಕಾದ್ರೂ ನೀವು ಕರಿಬೋದು ನೋಡಿ. ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ, ಉಪ್ಪಿನ ಪುಡಿ, ಚಿಲ್ಲಿ ಪುಡಿ ಹಾಕ್ತಾ ಇದ್ದೀನಿ. ಆಮೇಲೆ ಈ ರುಬ್ಬಿರೋ ಮಸಾಲೆ ಸ್ವಲ್ಪ ತೆಗೆದಿಟ್ಟಿದ್ದೆ, ಅದಾಗ್ತಾ ಇದ್ದೀನಿ. ಇದನ್ನೆಲ್ಲ ಇದ್ರಲ್ಲಿ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಈ ಮೊಟ್ಟೆ ಒಡೆದ್ಬಿಟ್ಟು ಆಮೇಲೆ ಹುರ್ಗಡ್ಲೆ ಪುಡಿ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ಹಾಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಚಿಕ್ಕ ಚಿಕ್ಕ ಬಾಲ್ ಮಾಡ್ಕೊಂಡ್ರೆ ಸಾಕು. ಸ್ವಲ್ಪ ತೆಳು ಅಂದರೆ ಇನ್ನೊಂದು ಸ್ವಲ್ಪ ಹುರ್ಗಡ್ಲೆ ಹಾಕೊಂಡ್ರೆ ಸಾಕು. ನಿಮಗೆ ಎಷ್ಟೆಷ್ಟು ತಪ್ಪದು ಬೇಕೋ ಅಷ್ಟು ತಪ್ಪದು ಮಾಡ್ಕೊಳ್ಳಿ. ನಾನೊಂದು ನಿಂಬೆಹಣ್ಣಿನ ಸೈಜಲ್ಲಿ ಮಾಡ್ತೀನಿ ನೋಡಿ. ಮಾಡಿಟ್ಕೊಂಡಿದ್ದೀನಿ. ಎಣ್ಣೆ ಇಟ್ಟಿದ್ದೀನಿ, ಅದೊಂದು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ ಇಷ್ಟನ್ನು ಹಾಕ್ಬಿಟ್ಟು ಒಂದು ಚಿಕ್ಕದಾಗಿ ಪೇಸ್ಟ್ ಮಾಡಿಟ್ಟಿದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಜೊತೆಗೆ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಈ ಸ್ವಲ್ಪ ಕೆಂಪಾಗುವಾಗ ಈ ಪುಡಿಗಳೆಲ್ಲ ಹಾಕ್ಬಿಟ್ಟು ಈ ರುಬ್ಬಿದ್ದು ಮಸಾಲೆನೂ ಹಾಕ್ತೀನಿ ನೋಡಿ. ಮಸಾಲೆ ಬೆಂದಿದೆ. ಅದಕ್ಕೊಂದು ದೊಡ್ಡ ಸ್ಪೂನಲ್ಲಿ ನಾನು ತುಪ್ಪ ಹಾಕ್ತೀನಿ. ತುಪ್ಪ ಹಾಕುವಾಗ ಯಾವುದೇ ನಾನ್ ವೆಜ್ಜಿಗೆ ಅದ್ರದ್ದು ಟೇಸ್ಟೇ ಬೇರೆ ಆಗುತ್ತೆ. 1.5 ಸ್ಪೂನು ನೋಡಿ, ಈ ಸ್ಪೂನಲ್ಲಿ 1.5 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಹೊತ್ತು ಹಾಕಿದ ಕೂಡಲೇ ಬಾಲ್ಸ್ ಎಲ್ಲ ಇದರಲ್ಲಿ ಹಾಕ್ತೀನಿ. ಸ್ವಲ್ಪ ಮಸಾಲೆ ಬೇಯಲಿ. ಆಮೇಲೆ ಪೆಪ್ಪರ್ ಪೌಡರು ಮತ್ತು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯ್ತು. ನೋಡಿ ಕೈಮಾ ಗೊಜ್ಜು. ಇದಕ್ಕೀಗ ನಾನು ಪೆಪ್ಪರ್ ಹಾಕ್ತೀನಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ.